ಒಂದು ಕಡೆ ಹಾಸನದ ಪೆನ್ ಡ್ರೈವ್ ದೇಶದ ಮೂಲೆ ಮೂಲೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡುತ್ತಿರುವುದು ಮೈತ್ರಿ ಪಕ್ಷಗಳಿಗೆ ದೊಡ್ಡ ತಲೆನೋವಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ಸಿಡಿದ ಪೆನ್ ಡ್ರೈವ್ ಮೈತ್ರಿ ಪಕ್ಷಗಳಿಗೆ, ಅದರಲ್ಲೂ ಜೆಡಿಎಸ್ ಪಕ್ಷಕ್ಕೆ ಮರ್ಮಾಘಾತ ಕೊಟ್ಟಿರುವುದಂತೂ ಸುಳ್ಳಲ್ಲ. ಜೆಡಿಎಸ್ ನಾಯಕರು ಪೆನ್ ಡ್ರೈವ್ ವಿಚಾರದಲ್ಲಿ ಸಮರ್ಥನೆ ಮಾಡಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಇನ್ನು ಜೆಡಿಎಸ್ ಕಾರ್ಯಕರ್ತರು ತಮ್ಮದೇ ಪಕ್ಷದ ನಾಯಕನ ಈ ಘನ ಕಾರ್ಯಕ್ಕೆ ನೊಂದು ಪಕ್ಷವನ್ನ ತೊರೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರಾಯಚೂರಿನ ಮಾನ್ವಿಯಲ್ಲಿ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇಂದು ಜೆಡಿಎಸ್ ಪಕ್ಷ ತೊರೆದು ಸ್ಥಳೀಯ ಶಾಸಕ ಜಿ ಹಂಪಯ್ಯ ನಾಯಕರ ಹಾಗೂ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜು ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜಿ ಹಂಪಯ್ಯ ನಾಯಕರು, ಬಿಜೆಪಿಯವರು ಎಲ್ಲವನ್ನ ನಾವೇ ಮಾಡಿದ್ದು, ಕಾಂಗ್ರೆಸ್ ಏನೂ ಮಾಡಿಲ್ಲ ಎಂದು ದೇಶದ ಸುತ್ತೆಲ್ಲ ಬರೀ ಸುಳ್ಳು ಹೇಳುತ್ತಾ ಸುತ್ತುತ್ತಿದ್ದಾರೆ. ಬಿಜೆಪಿಯವರದ್ದು ಬರೀ ಊಹಾಪೋಹ ಅಷ್ಟೇ. ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಬಡವರ ಏಳಿಗೆಗೆ ದುಡಿಯುತ್ತಿದ್ದಾರೆ. ನಾವು ಬಡವರ ಪರವಾಗಿದ್ದು ಈ ಬಾರಿ ಗೆಲುವು ನಮ್ಮದೇ ಆಗಿರುತ್ತೆ ಎಂದಿದ್ದಾರೆ. ಮರಿಬಾರದು. ಅವರು ಹೇಳೋದರಲ್ಲಿ ಏನೂ ಇರಂಗಿಲ್ಲ, ಉರುಳೇ ಇಲ್ಲ ಅಂತ ಸುಳ್ಳು ಹೇಳ್ತಕ್ಕಂಥ ನಿಪುಣರು ಬಿಜೆಪಿ ಧುರೀಣರು, ಆ ಪಕ್ಷದ ಕಾರ್ಯಕರ್ತರು. ಇವತ್ತು ಎಲ್ಲ ನಾವೇ ಮಾಡಿದ್ದೇವೆ ಅಂತಕ್ಕಂಥ ಮಾತು ಹೇಳಿದಾಗ ನಾವು ಏನು ಮಾಡಿದೆವು ಅಂತಕ್ಕಂಥದ್ದು ಹೇಳ್ತೀವಿ, ತಾವು ಏನು ಮಾಡಿದ್ರೆ 10 ವರ್ಷದಲ್ಲಿ ಜನರಿಗೆ ಅಂತಕ್ಕಂಥದ್ದು ವೇದಿಕೆ ಮುಖಾಂತರ ಮಾತಾಡ್ಬೇಕು. ಬರೀ ಹೂವಾಪೋಹಗಳ ಮಾತುಗಳೇ ಇವತ್ತೇನಪ್ಪ ಅಂದ್ರೆ 10 ವರ್ಷ ರಾಜಕೀಯ ಆಳಿ ಇವತ್ತು ಬಡ ಜನರನ್ನ ತೆಳಗ ತುಳಿತಕ್ಕಂಥ ಕೆಲಸ ಮಾಡಿದರೆ ವಿನ ಇವತ್ತು ಮೇಲಕ್ಕೆ ಎತ್ತಕ್ಕಂಥ ಕೆಲಸ ಬಡ ಜನರಿಗೆ ಮಾಡಲಿಲ್ಲ ಅಂತಕ್ಕಂಥ ಮಾತು ಘಂಟಾಘೋಷವಾಗಿ ನಾನು ಹೇಳುತ್ತಿದ್ದೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರು ಬಡವರು ಬಂದು ಬಡವರ ಹಿತರಕ್ಷಣೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತೊಂದು ತುತ್ತು ರೊಟ್ಟಿ, ತುತ್ತು ಅನ್ನ, ಇವತ್ತು ಬಡವರು ತಿನ್ನಲಾರದೆ ಮಲಗಬಾರ್ದು ತಾಯಿ ಮಕ್ಕಳಂತಕ್ಕಂಥ ಒಂದೇ ಒಂದು ಮಾತು ಅರಿತುಕೊಂಡು ಇವತ್ತು ಅವರಿಗೆ ಏನಪ್ಪ ಅಂತಾರೆ, ತಾವು ಹಿಂದಿನ 5 ವರ್ಷ ಮುಖ್ಯಮಂತ್ರಿಗಳು ಇದ್ದಾಗ ಅವರೇನಪ್ಪ ಅಂತಂದರೆ 7 kg ಅಕ್ಕಿ ಕೊಡ್ತಕ್ಕಂಥದ್ದು, ಮತ್ತೇನಪ್ಪ ಅಂತಂದರೆ ಇವತ್ತು ಮಕ್ಕಳಿಗೆ ಹಲವಾರು ಯೋಜನೆಗಳು, ಇವತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಮೊಟ್ಟೆಗಳು ಕೊಡ್ತಕ್ಕಂಥದ್ದು, ಊಟ ಕೊಡ್ತಕ್ಕಂಥದ್ದು, ಇವತ್ತು ಸಮವಸ್ತ್ರ ಬಟ್ಟೆಗಳು ಕೊಡ್ತಕ್ಕಂಥದ್ದು, ಫೀಸ್ ಮಾಡ್ತಕ್ಕಂಥದ್ದು, ಬಡವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲೇ ಇವತ್ತು ಸಾಕಷ್ಟು ಯೋಜನೆಗಳು ಹಿಂದಿನ 5 ವರ್ಷ ತಾವು ರಾಜಕೀಯದಲ್ಲಿದ್ದಾಗ ಸಿದ್ದರಾಮಯ್ಯವರು ಮಾಡಿದಂಥ ಕೆಲಸಗಳು ಇವತ್ತು ಬಿ ಜೆ ಪಿಯವರು 5 ವರ್ಷದಲ್ಲಿ ಏನು ಮಾಡಿದ್ರು. ನಮ್ಮ ರಾಜ್ಯ ಸರ್ಕಾರದಲ್ಲಿ ಬರೀ ಏನಪ್ಪ ಅಂತಂದರೆ ತೆಳಗ ಇರತಕ್ಕಂಥ ಬಡ ಜನರು ತೆಳಗ ತುಳಿತಕ್ಕಂಥ ಕೆಲಸ ಮಾಡಿದ್ರು ವಿನ ಮ್ಯಾಲಕ್ಕೆ ಎತ್ತತಕ್ಕಂಥ ಕೆಲಸ ಅವರು ಮಾಡಲಿಲ್ಲ. ಹಾಗಾಗಿ ಅವರ ಉದ್ದೇಶ ಏನೆಂದರೆ ಶ್ರೀಮಂತರನ್ನೇ ಮಾಡೋದು, ಬಡವರನ್ನ ತೆಳಗೆ ಓದ್ತಕ್ಕಂಥ ಕೆಲಸ ಅವರು ಮಾಡ್ತಕ್ಕಂಥ ಮೋದಿ ಕೆಲಸ ಒಂದೇ ಒಂದು. ದೊಡ್ಡ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾತ್ರ ಬಿದ್ದರೆ ಸಿದ್ದರಾಮಯ್ಯ